ಎಲಿಮಿನೇಟ್ ಆಗಿ ವಾಪಸ್ ಬಂದಿದ್ದೀನಿ. ಇಡೀ ವಾರ ಆಟ ಆಡಿಲ್ಲ. ನೀನು ಯಾವ ಮ್ಯಾಚ್ ನಲ್ಲಿ ಜನ ವೋಟ್ ಮಾಡ್ತಾರೆ ಡಾಟ ಕೊಟ್ಟಿದ್ದೀವಿ, ಉಸ್ತುವಾರಿ ಕೊಟ್ಟಿದ್ದೀವಿ. ಹೇಳಿ ಅಣ್ಣ, ಏನ್ ಪರ್ಫಾರ್ಮ್ ಮಾಡಕ್ ಸಿಕ್ಕಿದೆ? ಅಟ್ಲೀಸ್ಟ್ ಸೋತ್ರಿ ಫೈನ್, ಅಟ್ಲೀಸ್ಟ್ ಟ್ರೈ ಯಾರು ಮಾಡ್ಬೇಕಲ್ಲ. ನಾನು ಏನು ಅಂತ ಯಾವ ಮ್ಯಾಚ್ ಮೇಲೆ ಜನ ವೋಟ್ ಮಾಡ್ತಾರೆ, ಯಾವ ಪರ್ಫಾರ್ಮೆನ್ಸ್ ಮೇಲೆ ಜನ ವೋಟ್ ಮಾಡ್ತಾರೆ? ಹಾಯ್, ಎಲ್ಲರಿಗೂ ನಮಸ್ಕಾರ. ಸಂಜಯವಾಣಿಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋವನ್ನ ವೀಕ್ಷಿಸಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ಹತ್ತಿರ ಬರ್ತಾ ಇದ್ದ ಹಾಗೆ ಕ್ಯಾಪ್ಟನ್ ಆಗುವಂತಹ ಬಯಕೆ ಎಲ್ಲರಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ತನಗೆ ಮೋಸ ಆಗ್ತಾ ಇದೆ ಅಂತ ಚೈತ್ರಾ ಕುಂದಾಪುರ ಅವರು ಕಣ್ಣೀರು ಹಾಕಿದ್ದಾರೆ. ಗೌತಮಿ ಆಟ ಆಡೋಕೆ ಅವಕಾಶ ನೀಡಿಲ್ಲ ಅಂತ ಚೈತ್ರಾ ಕುಂದಾಪುರ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಇದರಿಂದ ನೊಂದು ಚೈತ್ರಾ ಕುಂದಾಪುರ ಅವರು ಅತ್ಬಿಟ್ಟಿದ್ದಾರೆ. ಈ ಮನೆಯಲ್ಲಿ ಯಾರು ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಎಂದು ಪ್ರಶ್ನೆ ಕೇಳಿದ್ರೆ ನನ್ನ ಹೆಸರನ್ನೇ ಕೊಡ್ತಾರೆ, ಆದ್ರೆ ಆಟ ಆಡಲು ಅವಕಾಶವನ್ನೇ ಕೊಡೋದಿಲ್ಲ ಅಂತ ಹೇಳುತ್ತಾ ಕಣ್ಣೀರು ಹಾಕಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ಈ ವಾರ ಯಾರು ಕ್ಯಾಪ್ಟನ್ ಆಗುತ್ತಾರೆ ಎಂದು ನೋಡಲು ಆಟವನ್ನ ಆಡಿಸಲಾಗ್ತಾ ಇದೆ. ಆದ್ರೆ ಕ್ಯಾಪ್ಟನ್ ಟಾಸ್ಕ್ ಆಟದಿಂದ ಯಾರನ್ನಾದ್ರೂ ಹೊರಗಿಡಿ ಎಂದಾಗ ಗೌತಮಿ ಚೈತ್ರಾ ಅವರನ್ನೇ ಹೊರಗಿಟ್ಟಿದ್ದಾರೆ. ನೀನು ಈ ಆಟದ ಉಸ್ತುವಾರಿಯಾಗು ಎಂದು ಗೌತಮಿ ಹೇಳಿದ್ರು. ಆಗ ಇಲ್ಲ, ನಾನು ಆಟವನ್ನ ಆಡಬೇಕು ಅಂತ ಚೈತ್ರಾ ಕೇಳಿಕೊಂಡಿದ್ರು. ಗೌತಮಿ ಅವರು ತಮ್ಮ ಕ್ಯಾಪ್ಟನ್ಸಿಯಲ್ಲಿ ತಮ್ಮ ವಿವೇಚನೆಗೆ ತಕ್ಕ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಇದ್ದಾರೆ. ಚೈತ್ರಾ ಕುಂದಾಪುರ ಅಷ್ಟು ಕೇಳಿಕೊಂಡ್ರು ಕೂಡ ಅವರಿಗೆ ಒಂದು ಅವಕಾಶವನ್ನ ಕೂಡ ಮಾಡಿಕೊಟ್ಟಿಲ್ಲ ಎಂದು ಅವರಿಗೆ ಸಿಕ್ಕಾಪಟ್ಟೆ ಬೇಸರ ಆಗಿದೆ. ಈ ಒಂದು ವಿಚಾರಕ್ಕೆ ಗೌತಮಿ ಅವರನ್ನ ಸಾಕಷ್ಟು ಜನ ಇಷ್ಟಪಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಚೈತ್ರಾ ಕುಂದಾಪುರ ಅವರನ್ನೇ ಪ್ರತಿ ಬಾರಿ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಿಡ್ತಾ ಇದ್ದಾರೆ. ಅವ್ರಿಗೂ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಡಬೇಕು ಅನ್ನುವಂತಹ ಒಂದು ಛಲ ಇದೆ. ಆದ್ರೆ ಗೌತಮಿ ಅವರು ಯಾವುದೇ ರೀತಿಯಾದಂತಹ ಆಸ್ಪದವನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಇದನ್ನೆಲ್ಲ ನೋಡಿದಂತಹ ಸೋಷಿಯಲ್ ಮೀಡಿಯಾ ನೆಟ್ಟಿಗರು ಮೊದಲು ಆ ಒಂದು ಪಾಸಿಟಿವ್ ನ ಹೊರಗೆ ಹಾಕಿ ಆ ಒಂದು ಫೇಕ್ ನಗುನ ನೋಡೋಕೆ ಆಗ್ತಾ ಇಲ್ಲ ಅಂತ ಬಿಗ್ ಬಾಸ್ ಪ್ಲೀಸ್ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಅಂತ ಒಂದಿಷ್ಟು ಜನ ಗೌತಮಿ ಅವರಿಗೆ ಮೆಸೇಜ್ ಹಾಕಿದ್ದಾರೆ. ಅಂದ್ರೆ ಕಮೆಂಟ್ ಕೂಡ ಹಾಕಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಅಂದ್ರೆ ತುಂಬಾ ಪಾಸಿಟಿವ್ ಅಂತ ಹೇಳ್ತಾರೆ, ಮನೆಯೊಳಗಡೆ ಯಾವುದೇ ರೀತಿಯಾದಂತಹ ಪಾಸಿಟಿವ್ ಆಗಿ ಆಟಗಳನ್ನ ಆಡ್ತಾ ಇಲ್ಲ, ಆದ್ರೆ ಎಲ್ಲೋ ಒಂದು ಕಡೆ ಫೇಕ್ ಆಗಿ ನಗ್ತಾ ಇದ್ದಾರೆ, ಫೇಕ್ ಆಗಿ ಆಟಗಳನ್ನ ಆಡ್ತಾ ಇದ್ದಾರೆ ಅನ್ನುವಂಥದ್ದು. ರಿಯಲ್ ಆದ ಗೌತಮಿ ಇನ್ನೂ ಕೂಡ ಆಚೆ ಬಂದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಮುಖವಾಡವನ್ನ ಹಾಕಿರ್ಬೇಕು ಅದೇ ರೀತಿಯಾಗಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅನ್ನುವಂತಹ ಕಮೆಂಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಹೇಳ್ತಾ ಇರುವಂತದ್ದು. ಜೊತೆಗೆ ಇದೀಗ ಚೈತ್ರಾ ಕುಂದಾಪುರ ಅವರು ತನಗೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಬಿಡೋದಿಲ್ಲ ಗೌತಮಿ ಅಂತ ಒಂದಿಷ್ಟು ನೋವನ್ನ ಹೇಳ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಹತ್ತು ಬಿಟ್ಟಿದ್ದಾರೆ ಕೂಡ. ಕಳೆದ ಸಂಚಿಕೆಯಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಸಿಕ್ಕಾಪಟ್ಟೆ ಹತ್ತು ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಚೈತ್ರಾ ಕ್ಯಾಪ್ಟನ್ ಆದ್ರೆ ಯಾವ ರೀತಿ ಆಟಗಳನ್ನ ಆಡಿಸ್ಬೋದು, ಜೊತೆಗೆ ಅವರಿಗೆ ಯಾಕೆ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ಕೂಡ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು. ಇದ್ರ ಬಗ್ಗೆ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಸಂಜಯವಾಣಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಧನ್ಯವಾದಗಳು.